ಭೌತಿಕವಾಗಿ ಚಂದ್ರಶೇಖರ ಕಂಬಾರರು ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಆದರೆ ಅಲ್ಲಿರ್ತಕ್ಕಂತಹ ಮೂರ್ತಿಗಳಿಗೆ ಜೀವಕಳೆಯನ್ನು ತುಂಬಿದಂಥವರು. ಅಧ್ಯಯನ, ಅಧ್ಯಾಪನ, ಸಂಶೋಧನೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ವಿಶ್ವವಿದ್ಯಾಲಯವನ್ನು ರೂಪಿಸಿದವರು ಕಲಬುರ್ಗಿಯವರು ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಕಲಬುರ್ಗಿಯವರು ಅವರ ಉಸಿರೇ ಸಂಶೋಧನೆಯಾಗಿತ್ತು, ಅವರ ಬದುಕು ಸಂಶೋಧನೆಯಾಗಿತ್ತು. ಹಾಗಾಗಿ ಅವರು ಹೇಳಿಕೊಳ್ಳುವ ಹಾಗೆ ಕನ್ನಡ ಮತ್ತು ಬಸವಣ್ಣ ಅದನ್ನು ಕೇಂದ್ರವಾಗಿಟ್ಟುಕೊಂಡೇ ಅವರ ತಮ್ಮ ಬದುಕನ್ನು ಸವೆಸಿದಂಥವರು. 1966ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಕರ್ನಾಟಕ ಕಾಲೇಜಿನಿಂದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ. ಬಂದ ನಂತರ 98ರಲ್ಲಿ ಅವರು ಆ ಸಂಸ್ಥೆಯ ಅಧ್ಯಕ್ಷರಾಗುವವರೆಗೂ ಕೂಡ ಅಲ್ಲಿ ನಡೆದಂತಹ ಎಲ್ಲ ಯೋಜನೆಗಳಿಗೂ ಅವರೇ ರೂವಾರಿಗಳು. ಅಲ್ಲಿ ಇದ್ದಂತಹ ಎಲ್ಲ ವಿಭಾಗದ ಮುಖ್ಯಸ್ಥರಿಗೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಅವರೇ ಅನ್ನೋದನ್ನು ನೋಡಬೇಕು. ಸುಮಾರು 50 ವರ್ಷಗಳ ಕಾಲ ಆ ವಿಭಾಗದಲ್ಲಿರ್ತಕ್ಕಂತಹ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಷಯವನ್ನು ಕೊಟ್ಟು ಅವರು ಬರೆದಿರ್ತಕ್ಕಂತಹ ಮಹಾಪ್ರಬಂಧಗಳನ್ನು ತರಿಸಿಕೊಂಡು ತಿದ್ದಿ ತೀಡಿ ಅವರಿಗೆ ಮಾರ್ಗದರ್ಶನ ನೀಡಿದವರು ಕೂಡ ಅವರೇ ಅನ್ನೋದನ್ನ ನಾವು ಗಮನಿಸಬೇಕು. 1992ರಲ್ಲಿ ಅವರು ವಿಭಾಗದ ಮುಖ್ಯಸ್ಥರಾಗಿ ಇದ್ದಂತಹ ಸಂದರ್ಭದಲ್ಲಿ ಏನೇನನ್ನ ಅವ್ರು ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನ ನಾನು ಹೇಳಬೇಕಾಗ್ತದೆ. ಅವ್ರು ಏನ್ ತಿಳ್ಕೊಂಡಿದ್ರು, 92ರಲ್ಲಿ ಅವರು ವಿಭಾಗದ ಮುಖ್ಯಸ್ಥರಾಗಿದ್ದಾಗ ಬಹುಶಃ ನಾನು ನಿವೃತ್ತನಾಗುವವರೆಗೂ ಕೂಡ ಮುಖ್ಯಸ್ಥನಾಗಿ ಉಳಿತೇನೆ ಅಂತ ಅನ್ನುವಂಥದ್ದು ಅವ್ರ ವಿಚಾರ ಆಗಿತ್ತು. ಹಾಗಾಗಿ ಇಡೀ ಆ 60 ವರ್ಷಗಳವರೆಗೂ 62 ವರ್ಷ ಏನು ರಿಟೈರ್ಮೆಂಟ್ ಸ್ಟೇಜ್ ಇತ್ತು, ಅಲ್ಲಿಯವರೆಗೆ ಏನೇನು ಯೋಜನೆಗಳನ್ನ ರೂಪಿಸಬೇಕು ಅನ್ನೋದನ್ನೆಲ್ಲ ಅವರು ಲೆಕ್ಕ ಹಾಕೊಂಡಿದ್ರು. ಅತಿ ದೊಡ್ಡ ಕನಸನ್ನು ಅವರು ಕಂಡಿದ್ರು. ಆದರೆ ಅವರ ಪೀರಿಯಡ್ನಲ್ಲೇನೆ ಅದು ಡಿಪಾರ್ಟ್ಮೆಂಟ್ ಹೆಡ್ ಆಗತಕ್ಕಂಥದ್ದು ಕೇವಲ 2 ವರ್ಷ ರೊಟೇಷನ್ ಅಂತಕ್ಕಂಥದ್ದು ಬಂದಿದ್ದರಿಂದಾಗಿ ಆ 2 ವರ್ಷಗಳಲ್ಲಿ ತಮ್ಮಿಂದ ಏನು ಸಾಧ್ಯ ಇದೆಯೋ ಅದನ್ನು ಅವರು ಮಾಡಿ ಮುಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಅವರ ಸಂದರ್ಭದಲ್ಲಿಯೇ ಈ ಜಾನಪದ ವಿಭಾಗವು ಕೂಡ ಬೇರೆಯಾಗಿದ್ದು, ಜನಪದ ಸಮ್ಮೇಳನಗಳನ್ನ ಅವರು ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಕೂಡ ನಿಂತು ಹೋದ ನಂತರ ಈ ವಿಭಾಗ ಬದಲಾದ ಮೇಲೆ ಅದರ ನಂತರ ಬಂದಿರತಕ್ಕಂಥ ಮುಖ್ಯಸ್ಥರಾದಂತಹ ರಾಜೂರವರೇ ಆಗಲಿ ಅಥವಾ ನೇಗಿನಹಾಳ್ ಅವರೇ ಆಗಲಿ ಇವರಿಗೂ ಕೂಡ ಎಲ್ಲ ರೀತಿಯ ಯೋಜನೆಗಳನ್ನು ರೂಪಿಸಿಕೊಟ್ಟಂಥವ್ರು. ಅವರು ಸಂಸ್ಕೃತಿ ಸಮ್ಮೇಳನಗಳನ್ನು ಕೂಡ ಅವರು ಪ್ರಾರಂಭಿಸಿದ್ರು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹಾಗೆಯೇ RC ಹಿರೇಮಠರು ನಿಲ್ಲಿಸಿದಂತಹ ಅವರು ಕುಲಪತಿಯಾದ ನಿರ್ಗಮಿಸಿದ ನಂತರ ಈ ವಿಭಾಗದಲ್ಲಿರುವಂತಹ ವಚನ ಸಾಹಿತ್ಯದ ಪರಿಷ್ಕರಣಾ ಯೋಜನೆಯನ್ನ ಇವರು ಕೂಡ ಮುಂದುವರಿಸಿದ್ರು. ಹಾಗೆ ಅವರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನದ ಅನ್ವಯ ನಡೆದುಕೊಂಡ್ರು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ನಂತರ ಬಸವಪೀಠದಕ್ಕೆ ಅವರು ಅಧ್ಯಕ್ಷರಾಗಿ ಹೋಗ್ತಾರೆ. HP ಮಲೇದೇವರು ಮೊದಲ ಅಧ್ಯಕ್ಷರಾಗಿದ್ರು. ಅವರು ಹಾಕಿಕೊಟ್ಟಿರ್ತಕ್ಕಂಥ ಯೋಜನೆ ಇವೆಲ್ಲವುಗಳನ್ನ ಇಟ್ಕೊಂಡೇ ಮುಂದುವರಿಸುವಂತಹ ಒಂದು ಪ್ರಯತ್ನವನ್ನ ಕಲಬುರ್ಗಿಯವರು ಮಾಡ್ತಾರೆ. ಈಗಾಗಲೇ ಬಸವಪೀಠದಿಂದ ಅವರು ವಚನ ವಾಂಗ್ಮಯದ ಕುರಿತಾಗಿ ಯಾವ್ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡ್ರು, ಸಂಪಾದನೆಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ರಾಜೂರವರು ಸವಿವರವಾಗಿ ಹೇಳಿರೋದ್ರಿಂದ ಅದನ್ನು ಕೂಡ ನಾನಿಲ್ಲಿ ನಿಲ್ಲಿಸ್ತೇನೆ. ಅವರು ನಾನು ಬದುಕಿರುವುದು ಕನ್ನಡ ಮತ್ತು ಬಸವಣ್ಣನಿಗಾಗಿ ಅಂತನ್ನುವಂತಹ ಮಾತನ್ನ ಎಲ್ಲ ಕಡೆ ಹೇಳ್ತಾ ಬರ್ತಾ ಇದ್ದಾರೆ. ಒಂದರ್ಥದಲ್ಲಿ ಅಧ್ಯಯನ ಮತ್ತು ಅಧ್ಯಾಪನಗಳೇ ಅವರ ಬದುಕಿನ ಜೀವಾಳುಗಳಾಗಿದ್ವು. ನಾನು ಪ್ರೀತಿಸುವುದು, ನನ್ನ ಮೊದಲ ಪ್ರೀತಿ ಪುಸ್ತಕಗಳು, ನನ್ನ 2ನೇ ಪ್ರೀತಿ ವಿದ್ಯಾರ್ಥಿಗಳು, ನನ್ನ 3ನೇ ಪ್ರೀತಿ ಹೆಂಡತಿ ಅಂತ ಹೇಳಿಕೊಂಡವರು ಅವರು. ಹಾಗಾಗಿ ಬಸವಪೀಠದ ಅಧ್ಯಕ್ಷರಾಗಿರ್ತಕ್ಕಂಥವರು ಅಧ್ಯಾಪನವನ್ನ ತೊರೆಯಬೇಕು ಅನ್ನುವಂತಹ ವಿಚಾರ ಬಂದಾಗ ಅವರು ಒಂದರ್ಥದಲ್ಲಿ ಬಸವಣ್ಣನನ್ನು ತ್ಯಜಿಸಿ ವಿದ್ಯಾರ್ಥಿಗಳ ಕಡೆಗೆ ವಾಲಿದ್ರೇನು ಅಂತ ಅನಿಸ್ತದೆ. ಆದ್ರೆ ಬಸವಣ್ಣನನ್ನು ಅವರು ಬಿಡಲಿಲ್ಲ. ಅವರು ಬಸವಪೀಠವನ್ನ ಬಿಟ್ಟರು. ಹೊಸದಾಗಿ ಮತ್ತೆ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರೊಫೆಸರ್ ಆಗಿ ಅವರು ಸ್ಥಾನವನ್ನ ವಹಿಸಿಕೊಂಡು ಕೆಲಸವನ್ನ ನಿರ್ವಹಿಸಿದರು. ಅವರ ಅಧ್ಯಯನ ಮತ್ತು ಅಧ್ಯಾಪಕಗಳು ಅವರ ಮೆಚ್ಚಿನ ವಿಷಯಗಳಾದ್ರಿಂದಾಗಿ ಹೀಗೆ ಮಾಡಬೇಕಾಯ್ತು. ಆದರೆ ಈಗಾಗಲೇ ಹೇಳಿದಂಥ ರಾಜೂರವರು ಹೇಳಿದ ಹಾಗೆ ಅವರು ಬಸವಣ್ಣ ಮತ್ತು ವಚನ ಸಾಹಿತ್ಯ, ಶರಣ ಸಾಹಿತ್ಯ ಇವುಗಳ ಕುರಿತಾಗಿ ಕೆಲಸ ಮಾಡಲಿಕ್ಕೆ ಆರಿಸಿಕೊಂಡದ್ದು ತೋಂಟದಾರ್ಯ ಮಠವನ್ನ. ಆ ತೋಂಟದಾರ್ಯ ಮಠದ ಮೂಲಕ ಅವರು ಈ ಕೆಲಸಗಳನ್ನೆಲ್ಲ ಮುಂದುವರಿಸ್ತಾ ಹೋದ್ರು. ಅವರ ಅತಿ ಮೆಚ್ಚಿನ ಕವಿಯಾದಂತಹ ಪಂಪನೇ ಇರಲಿ, ಹಳೆಗನ್ನಡ ಕಾವ್ಯಗಳೇ ಇರಲಿ, ಅವೆಲ್ಲವುಗಳನ್ನು ಪ್ರಾಚೀನ ಕನ್ನಡ ಕಾವ್ಯಗಳನ್ನು ಕೂಡ ಪ್ರಕಟಿಸ್ತಕ್ಕಂತಹ, ಮಠಮಾನ್ಯಗಳ ಮೂಲಕ ಪ್ರಕಟಿಸ್ತಕ್ಕಂತಹ
ಲಿಂಗಾಯತ ಚಾರಿತ್ರಿಕ ಅಧ್ಯಯನಗಳನ್ನು ಮಾಡಲಿಕ್ಕೂ ಕೂಡ ಅವರು ಮಠಮಾನ್ಯಗಳನ್ನು ಆಶ್ರಯಿಸಿದ್ರು ಅಂತ ಅನ್ನೋದು ಕೂಡ ಈಗ ಇತಿಹಾಸ. ಅವರು ಕನ್ನಡ ಅಧ್ಯಯನ ಪೀಠದಲ್ಲಿದ್ದಾಗ ಈಗಾಗಲೇ ವಿದ್ಯಾರ್ಥಿ ಭಾರತಿಯನ್ನು ಪ್ರಾರಂಭಿಸಿದ್ದನ್ನು ಅವ್ರು ಹೇಳಿದ್ರು. ಅದರ ಜೊತೆಗೆ ದಿಗಂಬರ ಅಂತಕ್ಕಂಥ ಒಂದು ಕವನ ಸಂಕಲನವನ್ನ ವಿದ್ಯಾರ್ಥಿಗಳ ಕವನಗಳನ್ನೇ ಇಟ್ಕೊಂಡು ಅವರು ಪ್ರಕಟಿಸಿದ್ದನ್ನು ಕೂಡ ನಾವು ನೋಡ್ಬೇಕು. ಕನ್ನಡ ಸಂಘದ ಅಧ್ಯಕ್ಷರಾಗಿ ಅವರು ಈ ಕೆಲಸಗಳನ್ನು ಮಾಡಿದರು. ಜಿಮ್ಖಾನದ ಅಧ್ಯಕ್ಷರಾಗಿಯೂ ಕೂಡ ವಿದ್ಯಾರ್ಥಿಗಳನ್ನ ರೂಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಮಾಡಿದರು. ಹಾಗೇನೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಹೊಸ ಹೊಸ ಯೋಜನೆಗಳನ್ನ ರೂಪಿಸಿದ್ರು. ಅವುಗಳನ್ನು ಸಮರ್ಥವಾಗಿ ಪೂರ್ಣ ರೂಪದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಅವರು ಶ್ರಮ ವಹಿಸಿದರು. ಕಾಯಕವೇ ಕೈಲಾಸ ಎನ್ನುವಂತಹ ಶರಣ ತತ್ವಕ್ಕೆ ಅವರು ಬದ್ಧರಾಗಿ ನಡೆದರು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಇನ್ನು ಈ ಕನ್ನಡ ಅಧ್ಯಯನ ಪೀಠದ ನಂತರ ಅವರು ಬಸವಪೀಠದ ನಂತರವೂ ಕೂಡ ಅವರು ಆಶ್ರಯಿಸಿದಂತಹ ಮತ್ತೊಂದು ಸಂಸ್ಥೆ ಕುಲಪತಿಯಾಗಿ ವಹಿಸಿಕೊಂಡಿರ್ತಕ್ಕಂತಹ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಪ್ರಾರಂಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ. 98ರಲ್ಲಿ ಕುಲಪತಿಯಾಗಿ ಹೋದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನ ಕೂರಿಸಿಕೊಂಡು ಅವರು ಕೆಲವು ಮಾತುಗಳನ್ನ ಹೇಳ್ತಾರೆ. ಅದನ್ನು ಕೂಡ ನಾನಿಲ್ಲಿ ಉದ್ಧರಿಸಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ವಿಶ್ವವಿದ್ಯಾಲಯ ತಲೆ ಎತ್ತಿ ನಿಲ್ಲಬೇಕಾದರೆ ಅಧ್ಯಾಪಕರು ಬೋಧನ, ಶೋಧನ ಹಾಗೂ ಅಕ್ಷರ ಕಾಯಕದಲ್ಲಿ ತಮ್ಮನ್ನು ತೀವ್ರವಾಗಿ ತೊಡಗಿಸಿಕೊಳ್ಳಬೇಕು. ಅವರ ಬರವಣಿಗೆಗಳನ್ನು ವಿಶ್ವವಿದ್ಯಾಲಯ ಪ್ರಕಟಿಸಬೇಕು. ಹೀಗೆ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಕ್ಷರ ದಾಸೋಹ ನಿತ್ಯೋತ್ಸವವಾಗಿ ಜರುಗಬೇಕು. ಇದನ್ನು ಸಾಕಾರಗೊಳಿಸುವ ಸಂಕಲ್ಪದಿಂದ ನಾನಿಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಪಂಡಿತ ಕೆಲಸ ಜರುಗಲು ಈ ನಾಡಿನ ಎಲ್ಲೆಡೆಯ ವಿದ್ವಾಂಸರು ನನ್ನ ಜೊತೆ ಕೈಜೋಡಿಸಬೇಕು ಅಂತ ಕೇಳಿಕೊಂಡ್ರು ಕಲಬುರ್ಗಿಯವರು. ಹೀಗೆ ಮಾತಾಡಿದ್ದಷ್ಟೇ ಅಲ್ಲ, ಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದ 3 ವರ್ಷಗಳವರೆಗೆ ಅವರು ಕುಲಪತಿಯಾಗಿರುವವರೆಗೂ ಈ ಮಾತುಗಳನ್ನು ಅಕ್ಷರಶಃ ಅವರು ಪಾಲಿಸಿದ್ರು ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಅವರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೈಗೊಂಡಿರ್ತಕ್ಕಂಥ ಒಬ್ಬ ಕುಲಪತಿಯಾಗಿ ಕೈಗೊಂಡಿರ್ತಕ್ಕಂಥ ಮೊದಲ ಕೆಲಸ ವಿಭಾಗ ಮುಖ್ಯಸ್ಥರು ಇದುವರೆಗೂ ಕೇವಲ ಪ್ರೊಫೆಸರೇ ಆಗಬೇಕು ಅಂತನ್ನುವಂಥದ್ದಿತ್ತು. ಅದನ್ನ ತಪ್ಪಿಸಿ ವಿಭಾಗ ಮುಖ್ಯಸ್ಥರ ಆಗಬೇಕಾದ್ರೆ ಕೇವಲ ಪ್ರೊಫೆಸರ್ ಆಗಿರ್ಬೇಕಾಗಿಲ್ಲ, ಪ್ರವಾಚಕರಾಗಿದ್ದರೂ ಕೂಡ ಆಗ್ತದೆ ಅನ್ನುವಂತಹ ಒಂದು ಹೊಸ ನಿಯಮವನ್ನ ಅವರು ತಂದ್ರು. ಹೀಗಾಗಿ ಬಹಳಷ್ಟು ಜನ ಅಧ್ಯಾಪಕರು ಅವರ ಬಗ್ಗೆ ವಿಶ್ವಾಸವನ್ನ ತಳೆಯುವ ಹಾಗೆ ಆಯಿತು. ಹಾಗೆಯೇ ಅವರು ಪ್ರತಿ ವಿಭಾಗದಲ್ಲಿಯೂ ಕೂಡ ಆ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಪಕರನ್ನ ಕರೆಸಿ ಸಭೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಯೋಜನೆಯನ್ನ ಹಾಕಿಕೊಟ್ರು ಸಾಮೂಹಿಕವಾಗಿ. ಹಾಗೆಯೇ ಪ್ರತಿಯೊಬ್ಬ ಅಧ್ಯಾಪಕರಿಗೂ ಒಂದೊಂದು ಕೆಲಸವನ್ನ ನಿರ್ವಹಿಸಲಿಕ್ಕೆ ಅವ್ರು ಹೇಳಿದ್ರು. ಅಂದ್ರೆ ಕೃತಿಗಳನ್ನ ಬರೆಯೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಹೀಗಾಗಿ ಒಂದರ್ಥದಲ್ಲಿ ಕೆಲವು ಕಡೆ ಹೇಳ್ತಾರೆ ಸೋಮಾರಿಗಳಾದವರು, ಆಲಸಿಗಳಾದವ್ರನ್ನು ಕೂಡ ಅವರು ಎಬ್ಬಿಸಿ ಕೂಡಿಸಿದ್ರು. ಅವರ ಕೈಗೆ ಲೆಕ್ಕಣಿಕೆಯನ್ನು ಕೊಟ್ಟರು, ಬರೆಯಲಿಕ್ಕೆ ಹಚ್ಚಿದ್ರು. ಎಷ್ಟೋ ಸಾರಿ ಲಂಕೇಶ್ವರ ಒಂದ್ ಕಡೆ ಹೇಳ್ತಾರೆ ಖಾಲಿ ತಲೆಯ ಚಿಂತಕರು ಅಂತ. ಅಂತಹ ಖಾಲಿ ತಲೆಯ ಚಿಂತಕರ ಪರ್ಸೆಂಟೇಜು ಕೇವಲ ಪ್ರತಿಶತ 20 ಮಾತ್ರ. ಇನ್ನುಳಿದ 30 ಜನರಿಗೆ ಪ್ರೇರಣೆಯನ್ನ ನೀಡಿದ್ರೆ ಅವರು ಖಂಡಿತ ಕೆಲಸ ಕಾರ್ಯಗಳನ್ನ ಮಾಡಬಲ್ಲರು. ಇನ್ನು 50% ಜನರಿಗೆ ನಾವು ಹೇಳಿದ್ರೆ ಸಾಕು ಅವ್ರು ಮಾಡ್ತಾರೆ ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅವರಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಪಕರುಗಳ ಕಡೆಯಿಂದ ಕೃತಿಗಳನ್ನ ಬರೆಸ್ತಕ್ಕಂತಹ ಒಂದು ಯೋಜನೆಯನ್ನ ರೂಪಿಸಿದ್ರು. ಪ್ರತಿ 3 ತಿಂಗಳಿಗೊಮ್ಮೆ ಮತ್ತೆ ತಿರ್ಗಾ ನೀವು ಮಾಡಿರ್ತಕ್ಕಂತಹ ಕೆಲಸ ಎಲ್ಲಿಗೆ ಬಂತು, ಹೇಗೆ ಬಂತು, ಏನ್ ಮಾಡಿದ್ರಿ, ಏನ್ ಬರ್ದ್ರಿ, ಅದನ್ನ ತಂದು ತೋರಿಸ್ರಿ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನ ಅವರು ಪ್ರಗತಿ ಪರಿಶೀಲನೆಯನ್ನ ಅವರು ಮಾಡ್ತಾ ಇದ್ರು. ಹಾಗೆ ಸಂಶೋಧನೆಯನ್ನ ಕೈಗೊಳ್ಳೋದು ಮತ್ತು ಕೃತಿ ಪ್ರಕಟಿಸೋದು ಅಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಪಕರಿಗೆ ಅನಿವಾರ್ಯವಾಗುವ ಹಾಗೆ ನೋಡ್ಕೊಂಡ್ರು. ಕೆಲವು ಜನ ಅವರಿದ್ದಾಗ 3 ವರ್ಷಗಳಲ್ಲಿ ಒಂದೊಂದು ಪುಸ್ತಕ ಬರೆದ್ರು, ಆಮೇಲೆ ಬರೆಯೋದನ್ನ ನಿಲ್ಲಿಸಿಬಿಟ್ರು. ಯಾರು ಅದನ್ನು ಮುಂದುವರಿಸ್ಕೊಂಡು ಹೋದ್ರೋ ಇಲ್ಲಿರ್ತಕ್ಕಂಥ ಇಬ್ಬರಿಗೆ ಚೆನ್ನಾಗಿ ಗೊತ್ತಿದೆ, ಹಳ್ಳಿಕೇರಿಯವರಿಗೆ ಮತ್ತು ರವೀಂದ್ರನಾಥ್ ಅವರಿಗೆ. ನೇರವಾಗಿ ಅವರನ್ನ ಒಬ್ಬ ಕುಲಪತಿಯಾಗಿ ಕಂಡವರವರು. ನಾನು ಕೇವಲ ಕೇಳಿದ್ದು, ಓದಿದ್ದು ಮಾತ್ರ, ಅನುಭವಿಸಿದ್ದು ಅಷ್ಟೇನೆ. ಅದನ್ನು ಬಿಟ್ಟರೆ ನೇರವಾಗಿ ಈ ಎಲ್ಲ ವಿಚಾರಗಳನ್ನ ನಾನು ಅವರ ಮತ್ತು ಅವರಂತಹ ಉಳಿದೆಲ್ಲ ಅಧ್ಯಾಪಕರುಗಳಿಂದ ಈ ವಿಚಾರಗಳನ್ನು ನಾನು ಸಂಗ್ರಹಿಸಿ ಇಲ್ಲಿ ಹೇಳ್ತಾ ಇದ್ದೇನೆ. ಒಂದರ್ಥದಲ್ಲಿ ಎಲ್ಲ ಅಧ್ಯಾಪಕರುಗಳಿಗೆ ಅವರು ನೈತಿಕವಾಗಿ ಹೊಣೆಗಾರಿಕೆಯನ್ನ ವಹಿಸಿಕೊಟ್ರು. ಹಾಗೆಯೇ ಕ್ಷೇತ್ರ ಕಾರ್ಯವನ್ನು ಮಾಡ್ತಕ್ಕಂಥ ಅಧ್ಯಾಪಕರುಗಳಿಗೂ ಕೂಡ ಪ್ರಾರಂಭದಲ್ಲಿ ಮುಂಗಡವಾಗಿ ಹಣವನ್ನು ಪಡೆಯಲಿಕ್ಕೆ ಅವರು
ತಮ್ಮ ಅಹವಾಲನ್ನು ಸಲ್ಲಿಸಬೇಕಾಗಿತ್ತು. ಆದರೆ ಬರ್ತಾ ಬರ್ತಾ ಯಾವ ಅಧ್ಯಾಪಕರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಅವ್ರಿಗೆ ವಿಶ್ವಾಸಕ್ಕೆ ಬಂತೋ ಅದಾದ ನಂತರ ನೀವು ಮೊದಲು ಕ್ಷೇತ್ರ ಕಾರ್ಯವನ್ನು ಮುಗಿಸ್ಕೊಂಡು ಬರ್ರಿ, ಆಮೇಲೆ ಹಣಕ್ಕಾಗಿ ನೀವು ಕೇಳಬಹುದು ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳೋದನ್ನು ನೋಡ್ತೇವೆ. ಹೀಗೆ ಆಕರಗಳ ಶೋಧನೆ ಯೋಜನೆಗಳಿಗೆ ಅನೇಕ ಅಡ್ಡಿಗಳು ಮತ್ತು ಅಡ್ಡ ಮಾತುಗಳು ನಿಮ್ಗೆ ಗೊತ್ತಿದೆ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ 100 ಜನ 100 ನಾಲಿಗೆ 100 ರೀತಿಯ ಮಾತುಗಳನ್ನ ಆಡ್ತಾರೆ. ಅಂತಹದ್ದು ಯಾವುದಕ್ಕೂ ಕೂಡ ಅವರು ಧೃತಿಗೆಡದೆ ಮುಂದುವರಿಸಿದರು. ಹೀಗಾಗಿ ಇವರ ಅವಧಿಯಲ್ಲಿ ಒಳಗಿನ ಮತ್ತು ಹೊರಗಿನ ವಿದ್ವಾಂಸರ 361 ಮಹತ್ವದ ಕೃತಿಗಳು ಪ್ರಸಾರಾಂಗದಿಂದ ಹೊರಬಂದುವು ಅನ್ನುವಂಥ ಮಾತನ್ನ ಆ ಕಾಲದ ಪ್ರಸಾರಾಂಗದ ನಿರ್ದೇಶಕರಾಗಿದ್ದ ಎ.ವಿ. ನಾವಡ ಅವರು ಒಂದು ಕಡೆ ಬರೀತಾರೆ. ಇನ್ನು ಶಾಸನಶಾಸ್ತ್ರದ ಅಧ್ಯಾಪಕರುಗಳಿಗೆ ಅವರು ಒಂದೊಂದು ಜಿಲ್ಲೆಯನ್ನು ವಹಿಸಿ ಕ್ಷೇತ್ರ ಕಾರ್ಯ ಮಾಡಿ ಶಾಸನಗಳ ಸಂಕಲನಗಳ ಹೊರತರಲಿಕ್ಕೆ ಕಾರಣರಾದರು. ಅಲ್ಲಿಯವರೆಗೂ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಶಾಸನಗಳ ಕುರಿತಾದಂತಹ ಯಾವುದೇ ಕೆಲಸಗಳು ನಡೆದಿರಲಿಲ್ಲ. ಹಾಗಾಗಿ ಅವರ ಅವಧಿಯಲ್ಲಿ ಹಂಪಿ, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಶಾಸನ ಸಂಪುಟಗಳು ಹೊರಬಂದವು. ಅಂತೆಯೇ ಮಹಾರಾಷ್ಟ್ರ, ಆಂಧ್ರ ಮತ್ತು ತಮಿಳುನಾಡು ಶಾಸನಗಳು ಕೂಡ ಆ ರಾಜ್ಯಗಳ ಕನ್ನಡ ಶಾಸನಗಳು ಹೊರಗೆ ಬಂದದ್ದನ್ನು ನಾವು ನೋಡ್ತೇವೆ. ಇನ್ನು ಹಸ್ತಪ್ರತಿ ವಿಭಾಗದಿಂದ ಈಗಾಗಲೇ 2 ಹಸ್ತಪ್ರತಿ ವಿಭಾಗದ ಅಧ್ಯಾಪಕರುಗಳು ಇಲ್ಲಿದ್ದಾರೆ. ಅವರು ಸುಮಾರು 6,000ದಷ್ಟು ಹಸ್ತಪ್ರತಿಗಳನ್ನು ಸಂಗ್ರಹಿಸಲಿಕ್ಕೆ ಕಾರಣರಾದರು. ಹಸ್ತಪ್ರತಿ ಸೂಚಿಗಳನ್ನು ಮಾಡಿಸಿದ್ರು. 10-12 ಕೃತಿಗಳನ್ನು ಸಂಪಾದಿಸಿ ಅದನ್ನು ಪ್ರಕಟಿಸಲಿಕ್ಕೂ ಕೂಡ ಅವರು ಕಾರಣರಾದರು. ಹಸ್ತಪ್ರತಿಗಳ ಸಂಪಾದನಾ ಪರಿಷ್ಕರಣಗಳ ವೈಧಾನಿಕತೆಯಲ್ಲಿ ಹೊಸ ಬಗೆಯನ್ನು ಅವರು ಹುಟ್ಟು ಹಾಕಿದ್ರು ಅನ್ನುವಂಥ ಮಾತನ್ನು ಕೂಡ ಅಲ್ಲಿಯ ಅಧ್ಯಾಪಕರುಗಳೇ ಹೇಳ್ತಾರೆ. ಹೀಗೆ ಬರೀ ಹಸ್ತಪ್ರತಿಗಳ ವಿಭಾಗದ ಅಧ್ಯಾಪಕರುಗಳಿಂದ ಅವರು ಕೆಲಸ ಮಾಡಲಿಲ್ಲ. ಸ್ವತಃ ಅವರು ಹರಿಹರನ ರಗಳೆಗಳು ಮತ್ತು 4 ಕುಮಾರರಾಮ ಸಾಂಗತ್ಯಗಳನ್ನು ಪ್ರಕಟಿಸಿದರು ಅಂತ ಅನ್ನೋದನ್ನು ಕೂಡ ಈಗಾಗಲೇ ರವೀಂದ್ರನಾಥ್ ಅವರು ಹೇಳಿದ್ದಾರೆ. ಹೀಗೆ ಅವರು ತಾವು ದುಡಿದರು ಮತ್ತು ಹಸ್ತಪ್ರತಿ ವಿಭಾಗದ ಎಲ್ಲ ಅಧ್ಯಾಪಕರುಗಳನ್ನು ಕೂಡ ದುಡಿಸಿದರು ಅನ್ನೋದು ನೋಡಬೇಕು. ಹೀಗೆ ಅವರು ಹಸ್ತಪ್ರತಿ ವಿಭಾಗದಿಂದ ಕೆಲಸ ಮಾಡಿದಷ್ಟೇ ಅಲ್ಲ, ಶಾಸನಶಾಸ್ತ್ರ ವಿಭಾಗದಿಂದ ಕೆಲಸ ಮಾಡಿಸಿದ್ದಷ್ಟೇ ಅಲ್ಲ, ಜಾನಪದ ವಿಭಾಗದಿಂದಲೂ ಕೂಡ ದೇಶಿ ಸಮ್ಮೇಳನಗಳನ್ನು ಮಾಡಿಸಿದರು. ಯಾವ ರೀತಿ ಇಲ್ಲಿ ನಮ್ಮಲ್ಲಿ ಜಾನಪದ ಸಮ್ಮೇಳನ ಮತ್ತು ಸಂಸ್ಕೃತಿ ಸಮ್ಮೇಳನಗಳಿದ್ವೋ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ಹಾಗೆ ಅಲ್ಲಿ ದೇಶಿ ಸಮ್ಮೇಳನಗಳನ್ನು ಕರ್ನಾಟಕದ ರಾಜ್ಯದಾದ್ಯಂತ ಮಾಡಿಸ್ಲಿಕ್ಕೆ ಕಾರಣರಾದರು. ಇನ್ನು ಇತಿಹಾಸ ವಿಭಾಗದಿಂದ ಪ್ರತಿ ಜಿಲ್ಲೆಯ ದೇವಾಲಯಗಳನ್ನು ಒಂದು ಕಡೆ ಅವುಗಳ 1-2 ಪುಟಗಳಷ್ಟು ವಿವರಗಳನ್ನು ಬರೆದು ದೇವಾಲಯ ಕೋಶಗಳನ್ನು ಪ್ರಕಟಿಸಲಿಕ್ಕೂ ಕೂಡ ಅವರು ಕಾರಣರಾದರು. ಇದಕ್ಕೆ ಮುಖ್ಯ ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಜಾನಪದ ವಿಶ್ವವಿದ್ಯಾಲಯ ಗೊಟ್ಟಗೋಡಿಯಿಂದ ಚರಿತ್ರೆ ಕೋಶಗಳನ್ನು, ಗ್ರಾಮ ಚರಿತ್ರೆ ಕೋಶಗಳನ್ನು ತಂದ ಹಾಗೆ ಇಲ್ಲಿ ಪ್ರತಿ ಹಳ್ಳಿಗಳಲ್ಲಿರ್ತಕ್ಕಂಥ ದೇವಾಲಯಗಳ ಕೋಶಗಳನ್ನು ತರಬೇಕು ಅನ್ನುವಂಥದ್ದು ಅವರ ವಿಚಾರ ಆಗಿತ್ತು. ಆ ಕಾರಣದಿಂದಾಗಿ ಇತಿಹಾಸ ವಿಭಾಗದ ಅಧ್ಯಾಪಕರಿಗೆ ಈ ಒಂದು ಯೋಜನೆಯನ್ನು ಹೇಳಿಕೊಟ್ಟು ಸರಿ. ಆದರೆ ಗ್ರಾಮಚರಿತ್ರ ಕೋಶಗಳನ್ನ ಮೊದಲಿಗೆ ಆ ಯೋಜನೆಯನ್ನು ಹಾಕಿಕೊಟ್ಟವರು ಕಲಬುರ್ಗಿಯವರು ಅಂತ ಅನ್ನೋದನ್ನು ಕೂಡ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯೊಳಗೆ ದೇವಾಲಯ ಕೋಶಗಳನ್ನು ಮಾಡಿಸಿದ್ರು, ಆಮೇಲೆ ಗ್ರಾಮಚರಿತ್ರೆ ಕೋಶಗಳನ್ನು ಮಾಡಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಆದರೆ ಅದು ಅಷ್ಟು ಸರಿಯಾಗಿ ಆಗಲಿಲ್ಲ ಅನ್ನೋದನ್ನು ಕೂಡ ನಾವು ನೋಡಬೇಕು. ಇನ್ನು ಈ ಕಳಪೆ ದೃಷ್ಟಿಯಿಂದ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ದೇವಾಲಯ ಕೋಶಗಳನ್ನ ಮಾಡಿದ ನಂತರ ಅದರ ಪ್ರೂಫನ್ನು ಕೂಡ ಕೆಲವು ಜಿಲ್ಲೆಗಳದ್ದನ್ನು ಅವರೇ ಸ್ವತಃ ತಿದ್ದಿದ್ರು ಅಂತ ಆ ವಿಭಾಗದ ಅಧ್ಯಾಪಕರುಗಳು ಹೇಳ್ತಾರೆ. ಎಷ್ಟೋ ಬಾರಿ ಕಲಬುರ್ಗಿಯವರಿಗೆ ಸ್ವತಃ ತಾವು ಕೈಮುಟ್ಟಿ ಮನಮುಟ್ಟಿ ಕಣ್ಮುಟ್ಟಿ ನೋಡ್ದೇನೆ ಇಂಥ ಕೆಲಸಗಳನ್ನು ಆಗಿ ಅದು ಕುಲಪತಿಯಾದಂತಹ ನನಗೆ ಕೆಟ್ಟ ಹೆಸರು ತರಬಾರ್ದು ಅಂತಕ್ಕಂಥ ಒಂದು ವಿಚಾರ ಅವ್ರಿಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಹೀಗೆ ಹಾವೇರಿ ಜಿಲ್ಲೆಯ ದೇವಾಲಯ ಕೋಶ ಅವರ ಅವಧಿಯಲ್ಲಿಯೇ ಹೊರಬಂತು ಅನ್ನೋದನ್ನು ನಾವು ನೋಡಬೇಕು. ಮುಂದೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ದೇವಾಲಯ ಕೋಶಗಳು ಇದುವರೆಗೂ ಬಂದಿವೆ. ಇಂತಹ ಒಂದು ಯೋಜನೆಯನ್ನು ಹಾಕಿ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಕಲಬುರ್ಗಿಯವರು ದುಡಿದ್ರು ಅನ್ನೋದನ್ನು ನಾವು ನೋಡಬೇಕು. ಇನ್ನು ಪುರಂದರದಾಸರ ಅಧ್ಯಯನ ಪೀಠಕ್ಕೆ ಹಣ ತಂದವರು ಕಲಬುರ್ಗಿಯವರು. ಇಡೀ ಬರೀ ಪುರಂದರದಾಸರ ಸಾಹಿತ್ಯ ಮಾತ್ರ ಅಲ್ಲ, ದಾಸ ಸಾಹಿತ್ಯ, ಸಮಗ್ರ ದಾಸ ಸಾಹಿತ್ಯ ಇದರಲ್ಲಿ ಬರಬೇಕು ಅನ್ನುವಂಥ ಯೋಜನೆಯನ್ನು ಹಾಕಿ ಕೊಟ್ಟಂಥವರು ಅವರು. ರಾಷ್ಟ್ರಮಟ್ಟದ ದಾಸ ಸಮ್ಮೇಳನಗಳಾಗುವಂತೆ ಅವರು ಕ್ರಮ ತೆಗೆದುಕೊಂಡ್ರು. ಹಾಗೆಯೇ ಎಲ್ಲ ವಿಭಾಗಗಳ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಮಾಡಲು ಅವರು ಪ್ರೇರೇಪಿಸಿದರು. ವಿಚಾರ ಸಂಕಿರಣಗಳನ್ನು ಏರ್ಪಡಿಸೋದಕ್ಕೆ, ಆ ವಿಚಾರ ಸಂಕಿರಣಗಳಿಗೆ ಉದ್ಘಾಟಕರಾಗಿ ತಾವೇ ಸ್ವತಃ ಯಾವ ಮೂಲೆಯಲ್ಲಿದ್ದರೂ ಕೂಡ ಅಲ್ಲಿ ಹೋಗಿ ಉದ್ಬೋಧಕವಾದಂತಹ ಮಾತುಗಳನ್ನು ಅವರು ಉದ್ಘಾಟಕರ ಪರವಾದಂತಹ ಮಾತುಗಳನ್ನು ಆಡ್ತಾ ಇದ್ರು ಅನ್ನೋದು ಕೂಡ ನಾವು ನೋಡಬೇಕು.
ಇನ್ನು ರಾಜ್ಯದ ವಿವಿಧ ಕಾಲೇಜುಗಳಲ್ಲಿ ವಿಚಾರ ಸಂಕಿರಣ ಮಾಡಲು ಅವರು ಪ್ರೇರೇಪಿಸ್ತಾ ಇದ್ರು. ಕಾಲೇಜುಗಳ ಹೆಸರಿನಿಂದ ಹಿಡಿದು ಉಪನ್ಯಾಸಕರ ಹೆಸರುಗಳನ್ನು ಕೂಡ ಕೆಲವು ಬಾರಿ ಅವರೇ ಸೂಚಿಸ್ತಾ ಇದ್ರು. ಪ್ರಯಾಣ ಭತ್ಯೆ, ಬ್ಯಾನರ್, ಆಮಂತ್ರಣ ಪತ್ರಿಕೆ ಇವುಗಳಿಗೆ ಮಾತ್ರ ವಿಶ್ವವಿದ್ಯಾಲಯ ಖರ್ಚು ಮಾಡಬೇಕು. ಇನ್ನುಳಿದಂಥ ಎಲ್ಲ ಖರ್ಚು ವೆಚ್ಚಗಳನ್ನು ಸ್ಥಳೀಯವಾಗಿ ಮಠಮಾನ್ಯಗಳು ಮತ್ತು ವ್ಯಕ್ತಿಗಳು ನೋಡಿಕೊಳ್ಳುವ ಹಾಗೆ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು ಅಂತನ್ನುವಂಥದ್ದು. ನುಡಿ ಹಬ್ಬಕ್ಕಾಗಿ ಕಮಿಟಿಗಳನ್ನು ಮೊದಲು ಮಾಡ್ತಾ ಇದ್ರು. ಆ ಕಮಿಟಿಯನ್ನು ತೆಗೆದು ತಮ್ಮ ಆಪ್ತ ಶಾಖೆಯೇ ಅದನ್ನು ನಿರ್ವಹಿಸಿ ಖರ್ಚು ವೆಚ್ಚಗಳು ಕಡಿಮೆ ಆಗುವ ಹಾಗೆ ಅವರು ನೋಡಿಕೊಂಡ್ರು. ಹೀಗೆ ಕೆಲಸ ಮಾಡ್ತಾ ಮಾಡ್ತಾನೆ ಅವ್ರಿಗೆ ಒಂದು ಕಡೆ ದಾಖಲಿಸ್ತಾರೆ. ಇಲ್ಲಿಗೆ ಬಂದ ಮೇಲೆ, ಅಂದರೆ ಹಂಪಿ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ನನ್ನ ಆಲೋಚನೆಗಳು ಬದಲಾದವು, ನನ್ನ ವರ್ತನೆ ಬದಲಾಯಿತು ಅಂತ ಅವರು ಹೇಳ್ಕೊಳ್ತಾ ಇದ್ರು. ಕೆಲವು ಜನ ಹೇಳ್ತಾರೆ ಆಡಳಿತಗಾರರಾಗಿ ಅವರು ಒಬ್ಬ ಸರ್ವಾಧಿಕಾರಿ ಹಾಗೆ ವರ್ತಿಸ್ತಾ ಇದ್ರು ಅಂತ. ಇನ್ನು ಕೆಲವು ಜನ ಹೇಳ್ತಾರೆ ಬೆನವಲೆಂಟ್ ಡಿಕ್ಟೇಟರ್ ಆಗಿದ್ರು ಅಂತ. ಆದರೆ ಹಲವಾರು ಜನ ಅವರ ವಿದ್ಯಾರ್ಥಿಗಳಿಗೆ ನೇರವಾಗಿ ಗೊತ್ತು. ಅವರ ಮೊದಲ ಘಟ್ಟದೊಳಗೆ, ಅಂದರೆ ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋಗುವವರೆಗೂ ಅವರು ಒಂದು ರೀತಿ ಅವರ ಹತ್ರ ಹೋಗ್ಲಿಕ್ಕೆ, ಅವರ ಚೇಂಬರ್ನ ಒಳಗೆ ಹೋಗ್ಲಿಕ್ಕೆ, ಅವ್ರ ಜೊತೆ ಮಾತಾಡ್ಲಿಕ್ಕೆ, ಅವ್ರ ಎದುರಿಗೆ ಕುಳಿತು ಮಾತಾಡ್ಲಿಕ್ಕೂ ಕೂಡ ವಿದ್ಯಾರ್ಥಿಗಳು ಹೆದರ್ತಿದ್ರು. ಆದರೆ ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋದ ನಂತರ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಅದನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು. ಹೀಗೆ ಚಂದ್ರಶೇಖರ ಕಂಬಾರರ ಬಗ್ಗೆ ಕಲಬುರ್ಗಿಯವರಿಗೆ ಸ್ವಲ್ಪ ಅಸಮಾಧಾನ ಮೊದಲಿನಲ್ಲೂ ಇತ್ತು. ಹಾಗಾಗಿ ಅಲ್ಲಿರ್ತಕ್ಕಂತಹ ಕೆಲವು ಸಹೋದ್ಯೋಗಿಗಳು ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದು ಕೂಡ ಇದೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಹಾಗಾಗಿ ಅಲ್ಲಿ ಅಧ್ಯಾಪಕರಿಗೂ ಕಲಬುರ್ಗಿಯವರಿಗೂ ಸ್ವಲ್ಪ ಸಣ್ಣ ಪುಟ್ಟ ಈ ಸಾತ್ವಿಕ ಸಿಟ್ಟಿನಿಂದ, ನನ್ನದು ಸಾತ್ವಿಕ ಸಿಟ್ಟು ಅಂತ ಕಲಬುರ್ಗಿಯವ್ರು ಹೇಳ್ತಿದ್ರು. ಕೆಲಸ ಮಾಡದೇ ಇರೋರನ್ನ ಕಂಡ್ರೆ ನನಗಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಿದ್ರು. ಹಾಗಾಗಿ ಕೆಲಸ ಮಾಡದೇ ಇರುವಂಥ ಅಧ್ಯಾಪಕರುಗಳನ್ನ ಕಂಡ್ರೆ, ಅವರು ಪದೋನ್ನತಿ ಇತ್ಯಾದಿಗಳನ್ನ ಬಯಸಿ ಬಂದ್ರೆ ಹಿಗ್ಗಾಮುಗ್ಗ ಬೈತಾ ಇದ್ರು ಅನ್ನೋದನ್ನು ಕೂಡ ಇವತ್ತು ನಾವು ನೋಡಿದ್ದೇವೆ. ಹೀಗೆ ಒಂದರ್ಥದಲ್ಲಿ ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ ಹೇಳಿದಂತಹ ಕಲಬುರ್ಗಿಯವರು ಆರ್ಥಿಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು. ಇದು ಒಂದು ರೀತಿಯ ದಾಖಲೆ ಅಂತಲೇ ನಾವು ಹೇಳಬಹುದು. ಎಷ್ಟೋ ಬಾರಿ ಈ ಸಭೆ ಸಮ್ಮೇಳನಗಳನ್ನ ಏರ್ಪಡಿಸುವಲ್ಲಿ, ವಿಚಾರ ಸಂಕಿರಣಗಳನ್ನ ಏರ್ಪಡಿಸುವಲ್ಲಿ ಅವರು ಪ್ರತಿಯೊಂದು ಪೈ ಟು ಪೈ ಲೆಕ್ಕ ಕೇಳ್ತಾ ಇದ್ರು ಅಂತ. ಒಂದು ರೂಪಾಯಿಯ ಲೆಕ್ಕವನ್ನು ಕೂಡ ಅವ್ರು ಯಾವತ್ತೂ ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಕೊಡ್ತಾ ಇರಲಿಲ್ಲ. ಇದರ ಜೊತೆಗೆ ಕಲಬುರ್ಗಿಯವರು ಆ ವಿಶ್ವವಿದ್ಯಾಲಯಕ್ಕೆ ಬರುವವರೆಗೂ ವಿಶ್ವವಿದ್ಯಾಲಯ ಬೆಂಗಳೂರು ಕೇಂದ್ರಿತವಾಗಿತ್ತು, ಅದನ್ನು ಹಂಪಿ ಕೇಂದ್ರಿತವಾಗಿ ಮಾಡಿದ್ದು ಕಲಬುರ್ಗಿಯವರು ಅನ್ನುವಂಥ ಮಾತನ್ನ ಅಲ್ಲಿರುವ ಎಲ್ಲ ಅಧ್ಯಾಪಕರುಗಳು ಕೂಡ ಒಪ್ಪಿಕೊಳ್ತಾರೆ. ಅವರ ಈ ಕಳಕಳಿಯ ಕಾರಣದಿಂದಾಗಿ ಕನ್ನಡ ವಿವಿಯ ಹೆಸರು, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಹೆಸರು ರಾಜ್ಯದಾದ್ಯಂತ ಜನಜನಿತವಾಯಿತು. ಭೌತಿಕವಾಗಿ ಚಂದ್ರಶೇಖರ ಕಂಬಾರರು ವಿಶ್ವವಿದ್ಯಾಲಯವನ್ನು ಕಟ್ಟಿದರು. ಆದರೆ ಅಲ್ಲಿರ್ತಕ್ಕಂತಹ ಮೂರ್ತಿಗಳಿಗೆ ಜೀವಕಳೆಯನ್ನು ತುಂಬಿದಂಥವರು, ಅಧ್ಯಯನ, ಅಧ್ಯಾಪನ, ಸಂಶೋಧನೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ವಿಶ್ವವಿದ್ಯಾಲಯವನ್ನು ರೂಪಿಸಿದವರು ಕಲಬುರ್ಗಿಯವರು ಅನ್ನೋದನ್ನ ನಾವು ಮರೆಯುವ ಹಾಗಿಲ್ಲ. ಅವರ ಸಂಕಲ್ಪ ಶಕ್ತಿಗಳು ಮತ್ತು ಕ್ರಿಯಾಶಕ್ತಿಗಳು ಸಂಶೋಧನೆಗಾಗಿಯೇ ಇದ್ದ ಕನ್ನಡ ವಿಶ್ವವಿದ್ಯಾಲಯವನ್ನ ಸಮರ್ಥವಾಗಿ ಮುನ್ನಡೆಸಿದವು ಅಂತ ಅನ್ನೋದನ್ನ ನಾವು ದಾಖಲಿಸಲೇಬೇಕಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ ಕಲಬುರ್ಗಿಯವರು ಅತ್ಯಂತ ಪ್ರಾಮಾಣಿಕತೆಯಿಂದ ಆಡಳಿತವನ್ನ ನಿರ್ವಹಿಸಿದರು. ಸಾರ್ವಜನಿಕ ಹಣವೆಂದರೆ ಉಡಿಯಲ್ಲಿ ಕಟ್ಟಿಕೊಂಡ ಕೆಂಡ ಅಂತ ಅವರು ಆಗಾಗ ಹೇಳೋದನ್ನು ನಾವು ಕೇಳಿದ್ದೀವಿ. ಶ್ರಮ ಸಂಸ್ಕೃತಿಯಿಂದ ಬಂದಂಥ ಅವರು ಶ್ರದ್ಧೆ ಮತ್ತು ಶಿಸ್ತುಗಳಿಂದ ಕೂಡಿದ ಸಮಯ ಪರಿಪಾಲಕರಾಗಿ ಕುಲಪತಿಯ ಕರ್ತವ್ಯವನ್ನ ನಿರ್ವಹಿಸಿದರು. ಹಾಗೆಯೇ ಅವರು ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷರಾಗಿ, ಎದುರಿಗೆ ಅವರ ಕಾಲದಲ್ಲಿದ್ದಂತಹ ಬಾಳಣ್ಣ ಶಿಗಿಯಳ್ಳಿ ಇದ್ದಾರೆ, ಹಾಗೆಯೇ ಬಸವರಾಜ್ ಕಟ್ಟಿಮನಿ ಟ್ರಸ್ಟಿನ ಅಧ್ಯಕ್ಷರಾಗಿ ಇಡೀ ಕಟ್ಟಿಮನಿಯವರ ಎಲ್ಲ ಸಮಗ್ರ ಸಾಹಿತ್ಯವನ್ನು ಅವರು ಹೊರಗೆ ತಂದದ್ದು ಕೂಡ ಈಗ ಇತಿಹಾಸ. ಹೀಗಾಗಿ ಯಾವುದೇ ವಿಭಾಗಕ್ಕೆ ಹೋಗಲಿ, ಪೀಠಕ್ಕೆ ಹೋಗಲಿ, ಕುಲಪತಿಗಳಾಗಿಯೇ ಕೆಲಸ ಮಾಡಲಿ, ಟ್ರಸ್ಟುಗಳ ಅಧ್ಯಕ್ಷರಾಗಿಯೇ ಕೆಲಸ ಮಾಡಲಿ, ಅವರು ಸಮರ್ಥವಾಗಿ ದುಡಿದರು. ಜನಮಾನಸದಲ್ಲಿ ಅಪ್ಪಟ ದೇಶಿ ಪ್ರಜ್ಞೆಯ ಪ್ರಾಮಾಣಿಕ ಸಂಶೋಧಕರಾಗಿ, ಆಡಳಿತಗಾರರಾಗಿ ಉಳಿದಿದ್ದಾರೆ. ಇವತ್ತಿಗೂ ಕೂಡ, ತದನಂತರವೂ ಕೂಡ ಕೇವಲ ಸಂಸ್ಥೆಗಳ ಅಧ್ಯಕ್ಷರಾಗಿ ದುಡಿಯೋದಷ್ಟೇ ಅಲ್ಲ, ಎಲ್ಲಿಯೇ ಇದ್ದರೂ ಕೂಡ ಕನ್ನಡಕ್ಕಾಗಿ, ಬಸವಣ್ಣನಿಗಾಗಿ, ಶರಣ ಸಾಹಿತ್ಯಕ್ಕಾಗಿ ದುಡಿದ ಅವರ ಹೆಸರು ಅಜರಾಮರ ಅನ್ನುವಂಥ ಮಾತನ್ನು ಹೇಳ್ತಾ, ಅವರ
ದಿವ್ಯ ಚೇತನಕ್ಕೆ ಮತ್ತೊಮ್ಮೆ ಹಣಮಣಿದು ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.